ಕುಡಿದ ಮತ್ತಿನಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಕಾರು ನುಗ್ಗಿಸಿದ ವ್ಯಕ್ತಿ. ಕೋಲಾರ ಜಿಲ್ಲೆಯ ಟೇಕಲ್ ರೈಲ್ವೆ ನಿಲ್ದಾಣಕ್ಕೆ ಕಾರು ನುಗ್ಗಿಬಿಟ್ಟಿದೆ. ಎಣ್ಣೆ ಮತ್ತಲ್ಲಿ ಕಾರು ಚಲಾಯಿಸಿದ್ರಿಂದ ಅವಾಂತರ ಸೃಷ್ಟಿಯಾಗಿದೆ. ಜೆಸಿಬಿ ಮೂಲಕ ಕಾರು ತೆರವುಗೊಳಿಸಿದ ರೈಲ್ವೆ ಪೊಲೀಸರು. ಕಾರು ಮಾಲೀಕ ರಾಕೇಶ್ ಬಂಗಾರಪೇಟೆ ರೈಲ್ವೆ ಪೊಲೀಸರ ವಶದಲ್ಲಿ ಸದ್ಯಕ್ಕಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಕುಡಿದ ಮತ್ತಿನಲ್ಲಿ ಹೆಂಗ್ ಬೇಕೋ ಹಂಗೆ ಕಾರ್ ಓಡಿಸಿರುವಂತ ಘಟನೆ. ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಈತನ ಪ್ರಾಣದ ಜೊತೆಗೆ ಇನ್ನೂ ಅನೇಕರಿಗೆ ಸಮಸ್ಯೆ ಆಗ್ತಾ ಇತ್ತು. ಆ ರೈಲ್ವೆ ಟ್ರ್ಯಾಕ್ ನ ಒಳಗಡೆನೆ ಕಾರ್ ಬಿದ್ದುಬಿಟ್ಟಿದೆ. ಅಕಸ್ಮಾತ್ ಆ ಸಂದರ್ಭದಲ್ಲಿ ಏನಾದ್ರೂ ಟ್ರೈನ್ ಬಂದಿದ್ರೆ ಏನಾಗ್ತಿತ್ತು? ದೊಡ್ಡ ದುರಂತ ಸಂಭವಿಸ್ತಾ ಇತ್ತು. ನೀವು ಗಮನಿಸ್ತಾ ಇದ್ದೀರಾ, ನಿಜವಾಗ್ಲೂ ಇದು ಹೆಂಗೆ ಅನ್ನೋದೇ ತುಂಬಾ ಜನಕ್ಕೆ ಪ್ರಶ್ನೆ ಆಗತ್ತೆ. ಮತ್ತೆ ಯಾವ ಥರನಪ್ಪ ಈತ ಕಾರ್ ಓಡಿಸಿರಬಹುದು ಅಂತ ಅನುಮಾನ ಹುಟ್ಕೊಳ್ಳುತ್ತೆ. ರೈಲ್ವೆ ಸ್ಟೇಷನ್ ಒಳಗೆ ಬಂದು ಆ ಟ್ರ್ಯಾಕ್ ಒಳಗೆ ಬಿದ್ದಿದೆ ಅಂತ ಅಂದರೆ ಆತ ಇನ್ನು ಯಾವ ರೇಂಜ್ನಲ್ಲಿ ಕುಡಿದಿರಬಹುದು ಅನ್ನೋದು ಕೂಡ ಪ್ರಶ್ನೆ. ನೋಡಿ, ಆತ ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಅಂತ ಅನ್ಕೊಂಡ್ವೋ ಅಥವಾ ಇದು ಒಂದು ರಸ್ತೆ, ಇದನ್ನು ಕ್ರಾಸ್ ಮಾಡಬೇಕು ಅಂತ ಬಂದೋ ಗೊತ್ತಿಲ್ಲ. ಇದು ಟೇಕಲ್ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವಂಥ ಘಟನೆ. ಕೋಲಾರದಲ್ಲಿ ಕುಡ್ಕೊಂಡು ಗಾಡಿ ಓಡಿಸಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಕೊನೆಗೆ ಪೊಲೀಸರು ಹರಸಾಹಸ ಪಟ್ಟು ಜೆಸಿಬಿನೇನೋ ತರಿಸಿ ಆಮೇಲೆ ಈ ಕಾರನ್ನು ಎತ್ತಿ ಪಕ್ಕಕ್ಕಿಟ್ಟು ಸದ್ಯಕ್ಕೆ ಅವನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಎಂಥ ಬೇಜವಾಬ್ದಾರಿ ಜನಗಳಿರ್ತಾರೆ ನೋಡಿ. ಈತನ ಪ್ರಾಣ ಮಾತ್ರ ಅಲ್ಲ, ಎಷ್ಟು ಜನಕ್ಕೆ ಸಮಸ್ಯೆ ಆಗ್ತಿತ್ತು. ಈ ಟೈಮ್ನಲ್ಲಿ ಏನಾದರೂ ಟ್ರೈನ್ ಬಂದಿದ್ರೆ ಎಷ್ಟು ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು ನೋಡ್ಬೇಕಲ್ವಾ, ಯೋಚಿಸ್ಬೇಕಲ್ವಾ. ರೈಲ್ವೆ ಟ್ರ್ಯಾಕ್ ಒಳಗಡೆ, ರೈಲ್ವೆ ಸ್ಟೇಷನ್ ಒಳಗಡೆನೆ ಗಾಡಿ ನುಗ್ಗಿದ್ದು ಆತನ ಪರಿವಿಗೆ ಬರಲ್ಲ ಅಂತ ಅಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ಆತ ಪಾನಮತ್ತನಾಗಿದ್ದ ಅನ್ನೋದನ್ನ ಯೋಚಿಸ್ಬೇಕಾಗತ್ತೆ. ಈತನ ಹೆಸರು ರಾಕೇಶ್ ಅಂತೆ. ಇವನ್ ಕತೆಗೇನು, ಇವನ್ ಯಾರು, ಇವನ್ ವಯಸ್ಸೆಷ್ಟು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗದೆ. ಸದ್ಯಕ್ಕೆ ಪೊಲೀಸರು ಇದನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಇಲ್ಲ ಅಂತಾನೆ ಒಂದು ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ಇದು ಕೋಲಾರ ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ ಆಗಿದೆ. ಇದು ರಾತ್ರಿ ನಡೆದಿರುವಂಥ ಘಟನೆ. ಎಣ್ಣೆ ಮತ್ತಲ್ಲಿ ಕಾರು ಚಲಾಯಿಸಿದ್ರಿಂದ ಇಷ್ಟು ದೊಡ್ಡ ಅವಾಂತರ ಆಗ್ಬಿಟ್ಟಿದೆ.